ಟಿವಿಗಳು ಈ ರೀತಿಯಾಗಿ ಕಾಮದಾಟಕ್ಕೆ ಬಳಕೆ ಆಗ್ತಾ ಇದಾವೆ. ನಂಬರ್ 2, ನಿಜವಾಗ್ಲೂ ಪೊಲೀಸ್ ಇಲಾಖೆ ಮತ್ತು ಈ ಒಂದು ಪೊಲೀಸರ ಮರ್ಯಾದೆಯ ಪ್ರಶ್ನೆ ಈ ಆಡಿಯೋ ಮತ್ತು ವಿಡಿಯೋ ಇರುವಂತಹ ವ್ಯಕ್ತಿಗೆ ಇದ್ದಿದ್ದರೆ, ಹೆಣ್ಣುಮಕ್ಕಳ ಬಗ್ಗೆ ಆತನಿಗೆ ನಿಜವಾಗ್ಲೂ ಕೂಡ ದೌರ್ಜನ್ಯ ಆಗ್ತಾ ಇದೆ ಅನ್ನುವಂತಹ ಸ್ವಲ್ಪನಾದ್ರೂ ಕನ್ಸರ್ನ್ ಇದ್ದಿದ್ದರೆ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಕ್ ಬಿಡ್ತಾ ಇರಲ್ಲ, ಬದಲಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆತನ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಆ ಹೆಣ್ಮಕ್ಕಳನ್ನು ಬಚಾವ್ ಮಾಡಬಹುದಾಗಿತ್ತು ಮತ್ತು ಮರ್ಯಾದೆಯನ್ನು ತಡಿಬಹುದಾಗಿತ್ತು. ಇದ್ರ ಹಿಂದೆ ಬೇರೆ ಏನೋ ಉದ್ದೇಶ ಇದೆ ಅಂತ ಅನ್ಸಲ್ವಾ ಮೇಡಮ್? ಅನ್ಸುತ್ತೆ. ಇದೊಂದ್ ರೀತಿ ಹನಿ ಟ್ರ್ಯಾಪ್ ಅಂತ ಅನ್ಸೋದಿಲ್ವಾ? ಆತ ಬಿಡಿ, ಆತ ಜೊಲ್ಲು ಗೊತ್ತಾಗ್ತಾ ಇದೆ, ಪಕ್ಕ ಗೊತ್ತಾಗ್ತಾ ಇದೆ. ಬಟ್ ಇದರ ಆಚೆಗೆ ಇತ್ತೀಚೆಗೆ ಈಗ ನೋಡಿ, ಉದಾಹರಣೆಗೆ ಕೇರಳದಲ್ಲಿ ಒಬ್ಬ ಹೆಣ್ಮಗಳು ಮೈಕೈ ಮುಟ್ತಾ ಇದ್ದಾನೆ ಅಂತ ಬಸ್ಸಲ್ಲಿ ಒಂದು ವಿಡಿಯೋನ ವೈರಲ್ ಮಾಡಿದ್ರು. ಅವರು ವೈರಲ್ ಮಾಡಿದ ತಕ್ಷಣ ಒಬ್ಬ ಆ ಒಂದು ಏನು ಆ ಕ್ರಿಯೆಯಲ್ಲಿ ಭಾಗಿಯಾಗಿದ್ದಂತಹ ವ್ಯಕ್ತಿ ಮರ್ಯಾದೆ ಗಂಜಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಸೊ ಇಂತಹ ಸಂದರ್ಭದಲ್ಲಿ ಈ ತರದ ಆಡಿಯೋ ವಿಡಿಯೋಗಳನ್ನ ಇಷ್ಟು ದಿನ ಇಟ್ಕೊಂಡು ಏನು ಮಾಡ್ತಿದ್ರು ಅಂತ ಇವ್ರಿಗೆ ನಿಜವಾಗೂ ಕನ್ಸರ್ನ್ ಇದ್ದಿದ್ರೆ ಹೆಣ್ಮಕ್ಕಳ ವಿಚಾರದಲ್ಲಿ ಏನ್ ಮಾಡ್ತಿದ್ರು? ಇಷ್ಟು ದಿನ ಯಾಕೆ ಅದನ್ನ ಇಟ್ಕೊಂಡಿದ್ರು? ಅದರಿಂದ ಯಾರ ಮೇಲೆ ಬೇಯಿಸ್ಕೊತಾ ಇದ್ರು?